ಇದೇ ಫೆಬ್ರವರಿ 12ರಂದು ಸರಳ ಸುಬ್ಬರಾವ್ ಸಿನಿಮಾ ರಿಲೀಸ್ ಆಗ್ತಾ ಇದೆ. 1970ರಲ್ಲಿ ಒಂದು ಸಾಂಪ್ರದಾಯಿಕ ಕುಟುಂಬದ ಲವ್ ಸ್ಟೋರಿ ಹೇಗಿತ್ತು ಅನ್ನೋದು ನಮ್ ಯಾರಿಗೂ ಗೊತ್ತಿಲ್ಲಲ್ಲ. ಈಗ ಟ್ರೇಲರ್ ರಿಲೀಸ್ ಆಗಿದೆ, ಅದ್ರ ಮೂಲಕ ಗೊತ್ತಾಗ್ತಾ ಇದೆ. ಇನ್ನು ಸಿನಿಮಾದಲ್ಲಿ ಹೇಗಿರಬಹುದು ಅನ್ನೋ ಕುತೂಹಲ ಕೂಡ ಹೆಚ್ಚಾಗಿದೆ. ಅಜಯ್ ರಾವ್ ಅವರು ನಮ್ ಜೊತೆ ಇದ್ದಾರೆ, ಅದ್ರಲ್ಲಿ ಬ್ಯೂಟಿಫುಲ್ ಆಗಿ ನಟಿಸಿದ್ದಾರೆ, ಒಂದು ಲವ್ ಸ್ಟೋರಿನ ಕೊಡ್ತಾ ಇದ್ದಾರೆ. ಸರ್, ನೀವಂತ ಅಂದ್ರೆ ಲವ್ ಸ್ಟೋರಿಗೆ ಏನು ಹೊಸಬ್ರಲ್ಲ, ಮೊದ್ಲಿಂದನೂ ಕೂಡ ಲವ್ ಸ್ಟೋರಿ ಫೇಮಸ್. ಆದ್ರೆ ಈ ಲವ್ ಸ್ಟೋರಿ ಒಂದು ವಿಭಿನ್ನವಾಗಿದೆ ಸರ್. ನಮ್ಗೆಲ್ಲ ಖುಷಿ ಕೊಟ್ಟಂತ ಲವ್ ಸ್ಟೋರಿ ಇದು. ಟ್ರೇಲರ್ ಕೂಡ ರಿಲೀಸ್ ಆಗಿ ಒಳ್ಳೆ ರೆಸ್ಪಾನ್ಸ್ ಪಡಿತಾ ಇದೆ. ಖುಷಿ ಆಗ್ತಾ ಇದೆ. ಇದೇ ತಿಂಗಳು 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಒಂದು ರೆಟ್ರೋ ಲವ್ ಸ್ಟೋರಿ ಅಂಡ್ ತ್ರಿವೇಣಿ ಅವ್ರದ್ದು ಕಾದಂಬರಿ ಆಧಾರಿತ ಸಿನಿಮಾ ಇದು. ಅಣ್ಣವ್ರು ಕೂಡ ಈ ಕಾದಂಬರಿ ಓದಿ ಇಷ್ಟಪಟ್ಟಿದ್ರು ಅಂತ ನಾನು ಕೇಳ್ಪಟ್ಟಿದ್ದೀನಿ ನಮ್ಮ ಸಿನಿಮಾ ತಂಡದಿಂದಾನೆ. ಸೊ ಹಂಗಾಗಿ ಆ ಪಾತ್ರ, ಆ ಕಥೆ, ಒಂದು ಕಾದಂಬರಿ ಆಧಾರಿತ ಒಂದು ಸಿನಿಮಾ ಮಾಡ್ತಿರೋದು ನಾನು ಫಸ್ಟ್ ಟೈಮ್. ಅಂಡ್ ಆ ಕಾಲದಲ್ಲಿ ಹೋಗಿ ಜೀವಿಸುವಂತ ಒಂದು ಅವಕಾಶ. ಸೊ ಡೆಫಿನೆಟ್ಲಿ ತುಂಬಾ ಖುಷಿ ಕೊಟ್ಟಿದೆ. ಸರ್, ಕಾದಂಬರಿ ಆಧಾರಿತ ಸಿನಿಮಾ ಆಗಿರೋದ್ರಿಂದ ಒಂದೊಂದು ಯಾಕಂದ್ರೆ ಆಗಿನ ಕಾಲದೆಲ್ಲ ನಾವು ನೋಡೇ ಇರಲ್ಲ, ಒಂದೊಂದು ಪದ ಕೂಡ ನಮ್ಗೆ ತುಂಬಾ ಮನ ಮುಟ್ಟುವಂತ ಇರುತ್ತೆ. ಸೊ ನೀವ್ ಆ ಕಾದಂಬರಿ ಓದಿದ್ರೆ ಅದ್ ಯಾವ ತರ ಇಷ್ಟ ಆಯ್ತು ಸರ್ ನಿಮ್ಗೆ? ನಾನು ಕಾದಂಬರಿ ಕಂಡು ಫಸ್ಟ್ ಓದಿನೇ ನಾನು ಪಾತ್ರ ಒಪ್ಕೊಂಡಿದ್ದು. ಆ ಕಾದಂಬರಿ ಓದಿ ಆ ಪಾತ್ರದ ಎಥಿಕ್ಸ್ ಆಗಿರ್ಬೋದು, ಆ ಟೋಟಲ್ ಗಂಡ ಹೆಂಡತಿ ಜರ್ನಿ ಅಂಡ್ ಇಡೀ ಸಿನಿಮಾ ಹೆಂಡತಿ ಪ್ರೆಗ್ನೆನ್ಸಿ ಟೈಮಲ್ಲಿ ಗಂಡ ಹೇಗೆ ನೋಡ್ಕೊಳ್ತಾನೆ ಅಂತ ಕ್ಯಾರಿ ಆಗುವಂಥದ್ದು, ಇದೆಲ್ಲ ಓದಿ ಇಷ್ಟಪಟ್ಟಿನೇ ನಾನು ಒಪ್ಕೊಂಡಿದ್ದೆ. ಅಂದ್ರೆ ಈ ಸಿನಿಮಾದಲ್ಲಿ ಟ್ರೇಲರ್ ನೋಡಿದಾಗ ಹೇಗ್ ಅನ್ಸುತ್ತೆ ಅಂತ ಅಂದ್ರೆ, ಅಷ್ಟು ಫನ್ನಿ ಆಗಿರೋ ಹೆಂಡತಿ, ಏನಕ್ಕೂ ತಲೆ ಕೆಡ್ಸ್ಕೊಳಲ್ಲ, ಓನ್ಲಿ ತಿಂಡಿ ಪೋತಿ. ಆ ಹೆಂಡತಿನ ಮೇಂಟೈನ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ಕಷ್ಟ ಆಯ್ತು ಸರ್? ಕ್ಯಾರೆಕ್ಟರ್ ಆಕ್ಚುಲಿ ತುಂಬಾ ಕಷ್ಟ ಪಡ್ತಾನೆ, ಅದೇ ಫನ್. ಅಂದ್ರೆ ಹ್ಯೂಮರಸ್ ಆಗಿ ಅದನ್ನ ತೋರಿಸಿದೀವಿ. ಏನೇನೋ ಬಯಕೆಗಳಿರ್ತವೆ ಹೆಂಡತಿಗಳಿಗೆ, ಅದನ್ನೆಲ್ಲ ಈಡೇರಿಸೋದಕ್ಕೆ ಸಾಹಸ ಮಾಡ್ತಾನೆ. ಆಮೇಲೆ ಅದನ್ನ ತಂದ್ಕೊಡೋಷ್ಟರಲ್ಲಿ ಅವಳಿಗೆ ಅದ್ರ ಮೇಲೆ ಬೇಜಾರಾಗಿ ಬೇರೆ ಒಂದು ಆಸೆ ಉಟ್ಕೊಂಡ್ಬಿಟ್ಟಿರುತ್ತೆ. ಸೊ ಅದು ಒಂದು ಸರ್ಕಸ್ ತರ ಲೈಫ್ ಸೈಕಲ್ ನಡೀತಾ ಇರುತ್ತೆ ಆ ಟೈಮಲ್ಲಿ. ದಟ್ ಈಸ್ ದಿ ಫನ್. ಇಡೀ ಸಿನಿಮಾನಲ್ಲಿ ಅದೊಂದು ಹ್ಯೂಮರಸ್ ಪಾರ್ಟ್ ಆಗಿ ಹೋಗುತ್ತೆ. ನೀವು ತಂದೆ ಆಗಿರೋರು ಕೂಡ ಈ ಪಾತ್ರ ಮಾಡ್ಬೇಕಾದ್ರೆ ಏನಾದ್ರು ಹೆಲ್ಪ್ ಆಯ್ತಾ? ರಿಲೇಟೆಡ್ ಏನಾದ್ರು ಇತ್ತಾ? ಡೆಫಿನೆಟ್ಲಿ ರಿಲೇಟ್ ಆಗಿದೆ. ಈವನ್ ಇನ್ಕ್ಲೂಡಿಂಗ್ ಡೆಲಿವರಿ ಟೈಮಲ್ಲಿ ನನ್ನ ಮಗು ಹುಟ್ಟುವಂತ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಈ ಸಿನಿಮಾದಲ್ಲಿ ಸನ್ನಿವೇಶದಲ್ಲಿ ಕನೆಕ್ಟ್ ಆಗಿದೆ. ನಾನು ಒಂದೇನೆ ಅಲ್ಲ, ಯಾವುದೇ ತಂದೆ ಆಗಿರ್ಬೋದು, ಎಲ್ರಿಗೂ ಬಹಳ ಹತ್ರವಾಗಿ ರಿಲೇಟ್ ಆಗುತ್ತೆ ಅದೇ ಸಿನಿಮಾ. ಇವನ್ ನಾವು ಸಿನಿಮಾ ಯಾಕೆ ಮಾಡ್ತೀವಿ ಹೇಳಿ? ಒಂದು ಕ್ಯಾರೆಕ್ಟರ್ ಒಪ್ಕೊಂಡಾಗ ನನಗೆ ಹೇಗೆ ಕನೆಕ್ಟ್ ಆಗುತ್ತೋ ಇನ್ ಜನರಲ್ ಯೂನಿವರ್ಸಲಿ ಎಲ್ರಿಗೂ ಕನೆಕ್ಟ್ ಆಗುತ್ತೆ ಅಂತ ಒಂದು ನಂಬಿಕೆ ಇರುತ್ತೆ. ಹಾಗಾಗಿ ಎಲ್ಲ ತಂದೆಯಂದ್ರು ಮಕ್ಕಳ ಮೇಲೆ, ಹೆಂಡತಿ ಮೇಲೆ ಕಾಳಜಿ ಇರುವಂತ ಎಲ್ಲ ವ್ಯಕ್ತಿಗಳಿಗೂ ಅದು ಕನೆಕ್ಟ್ ಆಗುತ್ತೆ ಸಿನಿಮಾ. ಇದು 1970 ಕಾಲಘಟ್ಟದಲ್ಲೇ ನಡೆದ್ರು ಕೂಡ ಈಗಿನ ಪ್ರೆಸೆಂಟ್ ಸಿಚುಯೇಷನ್ಗೆ ತುಂಬಾ ಮ್ಯಾಚ್ ಆಗುವಂತದ್ದು. ಅಂದ್ರೆ ತನ್ನ ಎಲ್ಲಾ ಕಾಲಮಾನಕ್ಕೂ ತನ್ನ ಗಂಡ ಗರ್ಭಿಣಿ ಹೆಂಡತಿನ ಹೇಗ್ ನೋಡ್ಕೊಬೇಕು ಅನ್ನೋದು, ಇದು ಸ್ವಲ್ಪ ಎಲ್ರಿಗೂ ಇನ್ಸ್ಪಿರೇಷನ್ ಆಗೋ ತರ ಇದೆ ಅಲ್ವಾ ಸರ್ ಪಾತ್ರ? ಡೆಫಿನೆಟ್ಲಿ ಇನ್ಸ್ಪೈರ್ ಆಗುತ್ತೆ. ಅಂಡ್ ಈ ಪಾತ್ರ ಅದನ್ನೇ ಹೇಳುತ್ತೆ. ಈಗೇನು ಬಯಕೆಗಳು ಅಥವಾ ಗಂಡ ಅದು ಈಡೇರಿಸ್ತಾನೆ ಅದೆಲ್ಲ ಹೇಳದ್ನಲ್ಲ, ಅದೆಲ್ಲಕ್ಕಿಂತ ಜಾಸ್ತಿ ಈ ಕ್ಯಾರೆಕ್ಟರ್ ಹೇಳೋದೇನಂದ್ರೆ ಒಬ್ರಿಗೊಬ್ರು ಜೊತೆಗಿರುವಂಥದ್ದು ಆ ಟೈಮಲ್ಲಿ. ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಈಗ ಅದು ಬಹಳ ಕಡಿಮೆ ಆಗಿದೆ. ಅದು ಡೆಫಿನೆಟ್ಲಿ ಇನ್ಸ್ಪೈರ್ ಮಾಡುತ್ತೆ. ಸಿನಿಮಾ ನೋಡಾದ್ಮೇಲೆ ದೇ ವಿಲ್ ಕ್ಯಾರಿ ರೊಮ್ಯಾನ್ಸ್, ರೆಸ್ಪೆಕ್ಟ್, ಎಥಿಕ್ಸ್. ಡೆಫಿನೆಟ್ಲಿ ಇನ್ಸ್ಪೈರ್ ಆಗುತ್ತೆ. ಟ್ರೇಲರ್ ನೋಡಿದಾಗ ಒಂದು ಗಟ್ಟಿಯಾದಂತ ಒಂದು, ಅಂದ್ರೆ ಎಲ್ರು ಗಮನ ಸೆಳೆಯುವಂತ ಒಂದು ಡೈಲಾಗ್ ಇದೆ. ಗಂಡಸರಿಗೆ ಇರೋ ಅಂತ ಅದೃಷ್ಟ ಇರಲ್ಲ, ಹೆಣ್ಮಕ್ಳಿಗೆ ಅದು ನತದೃಷ್ಟ, ಅಂದ್ರೆ ಕರ್ಮ, ಆ ತರದ ಮಾತು ಬರೋ ತರ ಡೈಲಾಗ್. ಸೊ ಈ ತರದ ಡೈಲಾಗ್ ಇನ್ನು ಈ ತರ ಸ್ಟ್ರಾಂಗ್ ಡೈಲಾಗ್ ಇದೆಯಾ, ಅಥವಾ ಈ ಡೈಲಾಗ್ ಬಗ್ಗೆ ಹೇಳೋದಾದ್ರೆ ಸರ್? ಅಲ್ಲ, ಅಂದ್ರೆ ಒಂದ್ ಹೆಣ್ಣು ಗರ್ಭಿಣಿಯಾಗಿ 9 ತಿಂಗಳು ಅಂದ್ರೆ ಮಗುನ ತನ್ನ ಹೊಟ್ಟೆನಲ್ಲಿ ಸಾಕ್ಲೇಬೇಕಾಗತ್ತೆ, ಅವಳೇ ಅದನ್ನ ಹಡಿಬೇಕು ಅನ್ನೋದು. ಅಂದ್ರೆ ಆ ಡೈಲಾಗ್ ನಲ್ಲಿ ಶಾಪ ಅಂತ ಹೇಳಿರೋ ರೀತಿ ಏನಪ್ಪಾ ಅಂತಂದ್ರೆ, ಅದು ಇನ್ ಜನರಲ್ ಪಡಂತ ಕಷ್ಟ ಎಲ್ರಿಗೂ ಅರ್ಥ ಆಗಲ್ಲ ಅನ್ನೋ ವಿಚಾರದಲ್ಲಿ ಅಷ್ಟೇ. ಬಟ್ ಆ ತರದ್ದು ಹಾರ್ಶ್ ಡೈಲಾಗ್ಸ್ ಗಳು ಸಿನಿಮಾನಲ್ಲಿ ತುಂಬಾ ಕಡಿಮೆ. ಇಟ್ಸ್ ಮೋರ್ ಆಫ್ ಎ ಕಾಮಿಡಿ ಸಿನಿಮಾ, ಫನ್ ಲವಿಂಗ್ ರೊಮ್ಯಾಂಟಿಕ್ ಕಾಮಿಡಿ ಸಿನಿಮಾ. ಕೆಲವೊಂದು ಸೀರಿಯಸ್ ಅಂಶಗಳು ಇದ್ದೇ ಇರುತ್ತೆ. ಅಂದ್ರೆ ಥ್ರೂ ಔಟ್ ಮೊನೋಟೋನಸ್ ಕಾಮಿಡಿ ಬದಲು ಒಂದಷ್ಟು ಎಮೋಷನ್ಸ್ ಇರುತ್ತಲ್ಲ, ಹಂಗಾಗಿ ಅದಿರುತ್ತೆ ಅಷ್ಟೇ. ಮಿಶಾ ಅವರು ಕನ್ನಡದ ಹುಡುಗಿ ಅಲ್ಲ, ಪಂಜಾಬಿ ಹುಡುಗಿ. ಸೊ ಅಯ್ಯಂಗಾರಿ ಫ್ಯಾಮಿಲಿ ತರ ಕಲ್ಚರ್ ನ ಫಾಲೋ ಮಾಡ್ಬೇಕು, ಆ ತರ ಡ್ರೆಸ್ ಹಾಕೊಬೇಕು. ಸೊ ಆ ತರ ಡೈಲಾಗ್ಗಳು, ಅಂದ್ರೆ ಅದಕ್ಕೆ ಎಕ್ಸ್ಪ್ರೆಷನ್ ಕೂಡ ಅಂತದ್ದು. ನಿಮ್ಗೆ ಅವ್ರ ಜೊತೆ ಕೋಆರ್ಡಿನೇಷನ್ ಹೇಗಿತ್ತು ಸರ್? ಶಿ ಇಸ್ ಅ ವಂಡರ್ಫುಲ್ ಆರ್ಟಿಸ್ಟ್. ನನಗೆ ಸ್ಟಾರ್ಟಿಂಗ್ ಅಲ್ಲಿ ಅದೇ ಭಯ ಇತ್ತು. ಅಂದ್ರೆ ಈ ಪಾತ್ರ ಕಾದಂಬರಿಯಿಂದ ನಾವು ಇನ್ಸ್ಪೈರ್ ಆಗಿ ಮಾಡ್ತಾ ಇದೀವಿ,
ಕನ್ನಡ ಬರದೇ ಇರೋ ಹುಡುಗಿನ ಇವ್ರು ಆಯ್ಕೆ ಮಾಡಿದ್ದಾರೆ, ಹೇಗೆ ಅಭಿನಯಿಸ್ಬೇಕಾದ್ರೆ ಪ್ರಾಂಪ್ಟ್ ತಗೊಳ್ತಾರ. ನನಗೆ ಪ್ರಾಂಪ್ಟ್ ತಗೊಳ್ಳೋರು ಅಂದ್ರೆ ಆಗಲ್ಲ, ನಾನು ಅವ್ರ ಜೊತೆ ಆಕ್ಟ್ ಮಾಡಲ್ಲ ಯೂಶಲಿ. ಸೊ ಹೆಂಗೆ ಅಂತ ಅದೆಲ್ಲ ನನಗೆ ತುಂಬಾ ಪ್ರಶ್ನೆ ಕಾಡ್ತಾ ಇತ್ತು. ಬಟ್ ಅವ್ರು ತುಂಬಾ ಪ್ರಿಪೇರ್ಡ್ ಆಗಿ ಎಲ್ಲ ಓದ್ಕೊಂಡು ಪ್ರತಿಯೊಂದು ಪದ, ಅದರ ಅರ್ಥಗಳು, ಆ ಪದಗಳನ್ನ ಎಷ್ಟು ಸ್ಟ್ರೆಸ್ ಮಾಡಬೇಕು ಇದನ್ನೆಲ್ಲ ತಿಳ್ಕೊಂಡು ಪ್ರಿಪೇರ್ಡ್ ಆಗಿ ಬಂದು ಎಲ್ಲೂ ಪ್ರಾಂಪ್ಟ್ ತಗೊಂಡಿಲ್ಲ, ಪ್ರಾಂಪ್ಟ್ ತಗೊಳ್ದೆ ಆಕ್ಟ್ ಮಾಡಿದ್ದಾರೆ. ಅಂಡ್ ಹೋಗ್ತಾ ಹೋಗ್ತಾ ಸಂಪೂರ್ಣವಾಗಿ ಸರಳ ಅವರು ಅಂದ್ರೆ ಎಲ್ಲೂ ಕೂಡ ಮಿಶಾ ಅಂತ ಕಾಣಿಸೇ ಇಲ್ಲ, ಸರಳ ಅಂತಾನೆ ಬಂದ್ ನಿಲ್ಲೋರು ರೆಡಿ ಆಗಿ. ನಾನು ಶುಭ್ರವಾಗಿನೇ ಹೋಗಿ ನಿಲ್ತಾ ಇದ್ದೆ. ಸೊ ಹಾಗಾಗಿ ವಂಡರ್ಫುಲ್ ಕೆಮಿಸ್ಟ್ರಿ ವರ್ಕ್ ಆಗಿದೆ. ಸೊ ನಿಮ್ಮ ಈ ಸಿನಿಮಾದಲ್ಲಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಇದೆ ಸರ್, ಎಲ್ರಿಗೂ ಕನೆಕ್ಟ್ ಆಗುವಂತದ್ದು. ಇನ್ನೇನ್ ಫೆಬ್ರವರಿ 12ಕ್ಕೆ ಸಿನಿಮಾ ರಿಲೀಸ್ ಆಗ್ತಿದೆ, ಫೆಬ್ರವರಿ 14ಕ್ಕೆ ವ್ಯಾಲೆಂಟೈನ್ಸ್ ಡೇ. ಸೊ ಎಲ್ರಿಗೂ ಕನೆಕ್ಟ್ ಆಗುವಂತಹ ಸಿನಿಮಾ. ಫೈನಲ್ ನೀವೇನ್ ಹೇಳ್ತೀರಾ? ನಮ್ ಕಡೆಯಿಂದ ಒಂದು ಪ್ರೀತಿಯ ಉಡುಗೊರೆ, ಒಂದು ಪ್ರೇಮಿಗಳ ದಿನಾಚರಣೆ, ಆ ಪ್ರೇಮಿಗಳ ಒಂದು ಆಚರಣೆ ಸಂದರ್ಭಗಳು ನಡೆಯುವಂತ ಟೈಮ್ ಅಲ್ಲಿ ನಾವು ಒಂದು ಬ್ಯೂಟಿಫುಲ್ ಕೊಡುಗೆ, ಹೊಸದಾಗಿ ಮದುವೆ ಆಗಿರೋರು, ಮದುವೆ ಆಗ್ಬೇಕಂತ ಇರೋರು, ವಂಡರ್ಫುಲ್ ಕಪಲ್ಸ್ ಎಲ್ರಿಗೂ ಒಂದು ಅದ್ಭುತವಾದಂತ ಒಂದು ಕೊಡುಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಡೆಫಿನೆಟ್ಲಿ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾರೆ. ಅದು ಈಗಿನ ಜನರೇಷನ್ ಹುಡುಗರಾಗಿರ್ಬೋದು ಅಥವಾ ಯಾವುದೇ ಕಾಲದವರಾಗಿರ್ಬೋದು. ಇಟ್ ವಿಲ್ ಬಿ ಒನ್ ವೆರಿ ವಂಡರ್ಫುಲ್ ಫನ್ ಲವಿಂಗ್ ಸಿನಿಮಾ. ಡೆಫಿನೆಟ್ಲಿ ಎಂಜಾಯ್ ಮಾಡ್ತೀರಾ. ಸೊ ಫೆಬ್ರವರಿ 12 ಎಲ್ಲರೂ ಬಂದು ಸರಳ ಸುಬ್ಬರಾವ್ ಸಿನಿಮಾ ನೋಡಿ. ಥ್ಯಾಂಕ್ ಯು. ಒಟ್ಟಾರೆ ಫೆಬ್ರವರಿ 14ಕ್ಕೆ ಒಂದೆರಡು ದಿನ ಮುಂಚೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ತರೋದಕ್ಕೆ ಸರಳ ಸುಬ್ಬರಾವ್ ಸಿನಿಮಾ ರೆಡಿ ಆಗಿದೆ. ಸೊ ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿದ್ರೆ ಅದೊಂದು ಒಳ್ಳೆ ಸಾಂಗ್ಸ್, ಆ ಬ್ಯೂಟಿಫುಲ್ ಲವ್ ಸ್ಟೋರಿನ ಎಂಜಾಯ್ ಮಾಡಬಹುದು. ಕ್ಯಾಮರಾ ಪರ್ಸನ್ ಕೆಂಪೇಗೌಡ ಜೊತೆ ಸರೋಜಾ, ಈ ಸಂಜೆ ನ್ಯೂಸ್, ಬೆಂಗಳೂರು.